ಯುವಕನೋರ್ವ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕಿನ್ಯಾ ಗ್ರಾಮ ಪಂಚಾಯತ್ ರಸ್ತೆಯ ಕೆರೆಯಲ್ಲಿ ನಡೆದಿದೆ. ಮೃತದೇಹ ಹುಡುಕಾಟಕ್ಕಾಗಿ ಸ್ಥಳೀಯ ಯುವಕರ ತಂಡ ಹಾಗೂ ಗೃಹ ರಕ್ಷಕ ಸಿಬ್ಬಂದಿ ಹಲವು ಗಂಟೆಗಳ ಕಾರ್ಯಾಚರಿಸಿ ಹೊರತೆಗೆದಿದ್ದಾರೆ. ಇನ್ನು ಕಿನ್ಯಾ ನಿವಾಸಿ ಮಿಥುನ್ ಶೆಟ್ಟಿ 28 ವರ್ಷದವರು ಬೆಳಗಿನಿಂದ ನಾಪತ್ತೆಯಾದವರಿಗಾಗಿ ಮನೆ ಮಂದಿ ಹುಡುಕಾಟವನ್ನು ನಡೆಸಿದ್ರು. ಈ ಸಂದರ್ಭ ಪಂಚಾಯತ್ ರಸ್ತೆಯ ಸಮೀಪದ ಕೆರೆಯ ಬಳಿ ಮಿಥುನ್ ಚಪ್ಪಲಿಗಳು ಪತ್ತೆಯಾಗಿತ್ತು. ಕೂಡಲೇ ಉಳ್ಳಾಲ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗೃಹ ರಕ್ಷಕ ಸಿಬ್ಬಂದಿ ಪ್ರಸಾದ್ ಮೊಗಬೀರಪಟ್ನ ಹಾಗೂ ಸ್ಥಳೀಯರಾಗಿರುವಂತಹ ಹಸೈನಾರ್ ಕಿನ್ಯಾ, ಫಾರೂಕ್ ಉಳ್ಳಾಲ್, ರಜಾಕ್ ಕಿನ್ಯಾ, ಅನ್ಸಾರ್ ಕಿನ್ಯಾ, ರೌಫ್ ಹೈದರ್ ಕಿನ್ಯಾ ನೀರಿನಲ್ಲಿ ಮುಳುಗಿ ಶೋಧ ಕಾರ್ಯ ನಡೆಸಿ ಬಳಿಕ ಹಲವು ಗಂಟೆಗಳ ಬಳಿಕ ಮೃತದೇಹ ಪತ್ತೆಯಾಗಿದೆ. ಹಲವು ಗಂಟೆಗಳ ಕಾಲ ಶೋಧ ನಡೆಸಿ ಮೃತದೇಹ ಪತ್ತೆಯಾಗದೇ ಇದ್ದಾಗ ಉಡುಪಿಯ ಈಶ್ವರ್ ಮಲ್ಪೆ ಅವರಿಗೆ ತಿಳಿಸಲಾಗಿತ್ತು. ತಕ್ಷಣ ಉಡುಪಿಯಿಂದ ಹೊರಟ ಅವರ ತಂಡ ದಾರಿ ಮಧ್ಯೆ ಮಿಥುನ್ ಮೃತದೇಹ ಪತ್ತೆಯಾಗಿದೆ. ಜನರ ಧ್ವನಿ, ಜಾಗೃತಿಯ ಬೆಳಕು, ಉಳ್ಳಾಲವಾಣಿ.